ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ಯಾವುದೆಲ್ಲ ಪ್ರತಿಯೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಬೇಗ ನಿಮಗದು ರೀಚ್ ಆಗುತ್ತೆ. ನೋಡಿರಿ, ಇವತ್ತು ನಮ್ಮ ಮನೇಲಿ ಸಣ್ಣದಾಗಿ ಒಂದು ಫಂಕ್ಷನ್ ಐತಿ. ಅದೇನು ಫಂಕ್ಷನ್ ಅಂತ ಈ ವಿಡಿಯೋ ಮೂಲಕ ತೋರಿಸ್ತೀನಿ ಬರ್ರಿ. ನಿಮಗೆಲ್ಲ ಇವಾಗ ಆಲ್ಮೋಸ್ಟು ಗೆಸ್ ಆಗಿರುತ್ತೆ ತೊಟ್ಲ ಕಟ್ತಿದ್ದಾರೆ ಅಂದರೆ ನಮ್ಮ ಮನೇಲಿ ಏನು ಫಂಕ್ಷನು ಅಂತ. ಹೌದು ನೋಡ್ರಿ, ನಮ್ಮ ಮನೇಲಿ ಇವತ್ತು ನಮ್ಮ ಮನೆಗೆ ಪುಟ್ಟ ಮಹಾಲಕ್ಷ್ಮಿ ಬಂದಾಳ. ಅದಕ್ಕೋಸ್ಕರ ಇವತ್ತು ಮಗುವಿನ ನಾಮಕರಣ ಐತಿ. ನೋಡ್ರಿ, ಇಲ್ಲೇ ನಮ್ಮಪ್ಪ ನಮ್ಮ ಅಕ್ಕವರು ಹಾಗೆ ನಮ್ಮ ಮಮ್ಮಿ ಅವರು ತೊಟ್ಲು ಕಟ್ಟಕತ್ತಾರ. ನಾವು ನೋಡ್ರಿ ನಮ್ಮ ಮಗ ಹೂವಿನ ರೇಟ್ ಅಂತೂ ನಿಮಗೆ ಗೊತ್ತಿದ್ದ ವಿಚಾರನ ಐತಿ. ಸಿಕ್ಕಾಪಟ್ಟೆ ಹೂವಿನ ರೇಟ್ ಐತಿ. ಆ ಕಾರಣಕ್ಕೋಸ್ಕರ ನಮ್ಮ ಮನೆಯಲ್ಲಿ ಆರ್ಟಿಫಿಷಿಯಲ್ ಆಗಿ ಇರುವಂಥ ಹೂವನ್ನೇ ಬಳಸ್ಕೊಂಡು ನಾವು ಈ ತೊಟ್ಲನ್ನ ಅಲಂಕಾರ ಮಾಡಕತ್ತೀವಿ. ಇನ್ನೂ ಪೂರ್ತಿ ಅಲಂಕಾರ ಮಾಡಾಗಿಲ್ಲ, ಹಾಗಾಗಿ ಜಸ್ಟ್ ತೊಟ್ಲು ಕಟ್ಟ್ಯಾರ ನಮ್ಮ ಪಪ್ಪರು ಮೇಲ್ಗಡೆ. ಆಮೇಲೆ ಹೂವಿನಿಂದ ಅಲಂಕಾರ ಮಾಡೀವಿ. ಇದು ಆರ್ಟಿಫಿಷಿಯಲ್ ಹೂ ರೀ, ಮತ್ತು ಹೂವಿನ ರೇಟ್ ಜಾಸ್ತಿ ಇರೋದ್ರಿಂದ ನಾವಂತೂ ಆರ್ಟಿಫಿಷಿಯಲ್ ಹೂವನ್ನ ಬಳಸ್ಕೊಂಡಿದ್ದೀವಿ. ನೋಡಿರಿ, ನಮ್ಮ ಊರ ಸೈಡು ಮಗುವಿನ ನಾಮಕರಣ ಹೆಂಗೆ ಮಾಡ್ತಾರೆ, ಹಳ್ಳಿ ಸೈಡ್ ಯಾವ ರೀತಿ ಫಂಕ್ಷನ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋ ಮೂಲಕ ತೋರಿಸ್ಕೊಳಕತ್ತೀನಿ. ನೋಡಿ, ಇಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪ ರೀ. ಇವಾಗ ನಮ್ಮ ಹಳ್ಳಿ ಸೈಡ್ ಮಗುವಿಗೆ ನಾಮಕರಣ ಮಾಡುವಾಗ ಈ ಥರ ಮೇಲ್ಗಡೆ ಒಂದು ಶಿವನ ತೊಟ್ಲು ಅಂಥೇಳಿ ಕಟ್ತಾರೆ. ಇದು ಆಲ್ಮೋಸ್ಟ್ ಹಳ್ಳಿಯಲ್ಲಿ ಎಲ್ಲರೂ ಕಟ್ತಾರೆ. ಇವಾಗ ಇದನ್ನೆಲ್ಲ ತೆಗ್ದು ಹಾಕ್ತಾ ಇದ್ದಾರೆ. ಹಳ್ಳಿ ಮೊದಲು ಇದ್ದಂಥ ಸಂಪ್ರದಾಯನ ಇವಾಗ ಯಾರೂ ಪಾಲಿಸ್ತಿಲ್ಲ. ಅದಕ್ಕೆ ನಮ್ಮ ಪಪ್ಪ ಮಗುವಿನ ನಾಮಕರಣ ಮಾಡಬೇಕಾದ್ರೆ ಶಿವನ ತೊಟ್ಲು ಬೇಕೇ ಬೇಕು ಅಂತ ಹೇಳಿ ಮೇಲ್ಗಡೆ ಶಿವನ ತೊಟ್ಲನ್ನ ಕಟ್ಟ್ಯಾರಿ. ಮತ್ತು ಇಲ್ಲೇ ನೋಡಿರಿ, ಮನೆಗೆ ಬಂದಿರ್ತಾರಲ್ಲ ನಾಮಕರಣ ಮಾಡುವಾಗ ಕರೆದಿರ್ತೀವಲ್ಲ ಅವರಿಗೆ ಕೊಡೋಕೆ ಅಂತ ಇದು ಪಳಾರ. ಇಲ್ಲೇ ನಮ್ಮ ಅಕ್ಕನ ಮಗಳು ಚಾರುನು ಕುಂತಾಳ. ನಾನು ಪುಡಿ ಮಾಡ್ತೀನಿ ಕೊಡು ದೊಡ್ಡಮ್ಮ ಅನ್ನಕತ್ತಿದ್ಲು. ನಮ್ಮ ಅಕ್ಕವ್ರು ನೋಡ್ರಿ, ಈ ಮಂಡಕ್ಕಿ ಅಂದರೆ ಚುಮಾರಿ, ಹಳ್ಳಿ ಸೈಡ್ ಚುಮಾರಿ ಅಂತಾರೆ, ಮೈಸೂರು ಬೆಂಗಳೂರು ಸೈಡ್ ಎಲ್ಲ ಮಂಡಕ್ಕಿ ಅಂತಾರೆ. ಅದಕ್ಕೆ ಅಂದರೆ ಈ ಪಳಾರದಾಗ ಏನೆಲ್ಲ ಮಿಕ್ಸ್ ಮಾಡ್ತಾರಂದ್ರೆ ನೋಡಿರಿ, ಈ ಪಳಾರದಾಗ ಆಲ್ಮೋಸ್ಟು ಈ ಥರ ಕುರ್ಕುರಿ ಪ್ಯಾಕೆಟ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಮಸಾಲೆ ಶೇಂಗಾ, ಹಾಗೆ ಸಣ್ಣ ಮಕ್ಕಳಿಗೆ ಬಿಸ್ಕಿಟು ಅಂಥೇಳಿ ಈ ಮಂಡಕ್ಕಿ ಒಳಗೆ ಮಿಕ್ಸ್ ಮಾಡ್ತಾರೆ. ನಾವು ನೋಡ್ರಿ ಸಣ್ಣದಾಗಿ ಫಂಕ್ಷನ್ ಮಾಡಕತ್ತೀವಿ, ಹಾಗಾಗಿ ನಾವು ಅಂದರೆ ಕೆಲವೊಂದು ಕಡೆ ಮಗುಗೆ ನಾಮಕರಣ ಮಾಡುವಾಗ ಫಂಕ್ಷನ್ ಊಟ ಅಂತೆಲ್ಲ ಇರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಆ ಥರ ಏನಿಲ್ಲ. ನಾವು ಹೆಸರಿಡೋಕೆ ಕರೆದೀವಿ ನಮ್ಮ ಮನೆ ಹತ್ರದವ್ರನ್ನೆಲ್ಲ. ಬಟ್ ನಾವು ಆ ಥರ ಊಟದ ವ್ಯವಸ್ಥೆ ಅಂತೆಲ್ಲ ಏನಿಲ್ಲ. ಹಳ್ಳಿ ಸೈಡ್ ಆಲ್ಮೋಸ್ಟು ಮಗುವಿಗೆ ನಾಮಕರಣ ಮಾಡುವಾಗ ಈ ಥರ ಪಳಾರ ಕೊಟ್ಟು ಕಳಿಸೋದು ಸಹಜ. ಬಟ್ ಇತ್ತೀಚೆಗೆ ಏನಿಲ್ಲ. ಇತ್ತೀಚೆಗೆ ಅಂದರೆ ಕೆಲವೊಬ್ಬರೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಮಾತ್ರ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಕತ್ತೀವಿ ನೋಡ್ರಿ. ನಮ್ಗೆ ಆ ಪಳಾರದಾಗ ಸ್ವಲ್ಪ ಏನಂದ್ರೆ ದಾಣಿ ಅಂದ್ರೆ ಮಿಕ್ಸರ್ ಕಡಿಮೆ ಆಗ್ಯಾವ್ರಿ. ಅಂದರೆ ನಾವು ತರಬೇಕಿತ್ತು, ಬಟ್ ನಮ್ಮ ಬ್ರದರ್ಗೆ ಹೇಳಿದ್ವಿ. ಅವರು ಸ್ವಲ್ಪ ಹೊರಗಡೆ ಹೋಗಿದ್ದರು. ಅವ್ರು ಬರೋದು ಲೇಟ್ ಆಯಿತು. ನಾವು ಅವ್ರು ಬರೋಷ್ಟರೊಳಗೆ ಇದನ್ನೆಲ್ಲ ತಯಾರು ಮಾಡಿಕೊಂಡು ಇಟ್ಕೊಂಡ್ರೆ ಆಮೇಲೆ ಬೇಗ ನಾವು ಫಂಕ್ಷನ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಆ ದಾಣಿನ ಮಿಕ್ಸ್ ಮಾಡಿಲ್ಲ. ಯಾಕಂದರೆ ಆಮೇಲೆ ಕೊಟ್ಟರಾಯ್ತು, ಆಮೇಲೆ ಮಂಡಕ್ಕಿ ಕೊಡ್ತೀವಲ್ಲ ಈ ಪಳಾರನ, ಆವಾಗ ಪ್ಲೇಟ್ ಮೇಲೆ ಹಾಕಿದರೆ ಆಗುತ್ತೆ ಅಂತ ಅಂದ್ಕೊಂಡು ನಾವು ಇದ್ರಾಗ ದಾಣಿ ಅಷ್ಟೇ ಮಿಕ್ಸ್ ಮಾಡಿಲ್ಲ. ಇದರಲ್ಲಿ ಬಿಸ್ಕಿಟು, ಕುರ್ಕುರಿ, ಮಸಾಲೆ ಶೇಂಗಾ, ಸುಮಾರು ಐಟಮ್ನ ಮಿಕ್ಸ್ ಮಾಡ್ಯಾರ. ಇದಕ್ಕೆ ನೋಡ್ರಿ, ಇದು ನಮ್ಮ ಮಮ್ಮಿಯವ್ರು ಕಟ್ಟಿದ್ರಲ್ಲ, ಇದು ಮಗುವಿನ 4 ತೊಟ್ಲಿನ 4 ಬದಿಯಲ್ಲಿ, ಆಮೇಲೆ ಒಂದು ತಲೆಗೆ ಈ ಥರ ಇಡ್ತಾರೆ ನೋಡ್ರಿ. ಇದು ಹಳ್ಳಿ ಸೈಡು ಪದ್ಧತಿ ಐತ್ರಿ. ನಮ್ಮ ಮನೆಯಲ್ಲ ಆಯಿತು, ಹಳ್ಳಿ ಸೈಡ್ ಇನ್ನೂ ಆಚರಿಸ್ತಾರೆ. ಕೆಲವೊಬ್ಬರು ಸಿಟಿಯಲ್ಲಿ ಇರೋರಿಗೆಲ್ಲ ಗೊತ್ತಿರಲ್ಲ. ಮತ್ತು ನಮ್ಮ ಹಳ್ಳಿ ಸೈಡು ಇದ್ದವರು ಸಿಟಿಗೆ ಹೋಗಿ ಸೆಟ್ಲಾಗಿರ್ತಾರಲ್ಲ, ಅವರಂತೂ ಈ ಆಚರಣೆನಂತೂ ಮರ್ತೇ ಬಿಟ್ಟಿರ್ತಾರೆ. ಕೆಲವೊಬ್ಬರು ಆಚರಣೆ ಮಾಡ್ತಾರೆ. ಮೊದಲಿನ ಕಾಲದಲ್ಲಿ ಅವ್ರ ತಂದೆ ತಾಯಿ ಅವ್ರ ಮಕ್ಕಳಿಗೆ ಅವ್ರ ಸಂಪ್ರದಾಯ ಪದ್ಧತಿನ ಹೇಳ್ಕೊಡ್ತಿದ್ರು. ಬಟ್ ಈಗಿನ ಸಿಚುವೇಶನ್, ಈಗಿನ ಜನ್ರೇಷನಲ್ಲೂ ತಂದೆ ತಾಯಿಗಳು ಅವರು ಹಳ್ಳಿ ಪದ್ಧತಿನ ಹೇಳ್ಕೊಡ್ತಾರೆ. ಬಟ್ ಕೆಲವೊಂದು ಮಕ್ಕಳು ಅನುಸರಿಸ್ತಾರೆ, ಇನ್ನು ಕೆಲವೊಂದು ಮಕ್ಕಳು ಅನುಸರಿಸಂಗಿಲ್ಲ ನೋಡ್ರಿ. ಏನು ಮಾಡೋದು, ಕಾಲನೇ ಬದಲಾಗ್ತಿದೆ. ಸರಿ, ಓಕೆ, ಬರ್ರಿ. ನಾವಂತೂ ತೊಟ್ಲನ್ನ ಈ ಥರ ಅಲಂಕಾರ ಮಾಡೀವಿ. ತೊಟ್ಲು ಯಾವ ರೀತಿ ಅಲಂಕಾರ ಮಾಡೀವಿ ನಿಮಗಿಷ್ಟ ಆದ್ರೆ ನನಗೊಂದು ಕಮೆಂಟ್ ಮಾಡಿರಿ. ನಾವಂತೂ ಸಿಂಪಲ್ಲಾಗಿ ಫಂಕ್ಷನ್ನ ಮಾಡ್ಕೊಳಕತ್ತೀವಿ, ಅಷ್ಟೊಂದೇನು ಗ್ರ್ಯಾಂಡ್ ಅಲ್ಲ.
ನಾವು ನಮ್ಮ ಅಣ್ಣಾಗ ವೆಯ್ಟ್ ಮಾಡಕತ್ತೀವಿ, ನಮ್ಮ ಬ್ರದರ್ಗೆ. ಅವ್ರ ಮಗಳಿಗೋಸ್ಕರ ಒಂದು ಚೈನ್ ತೊಗೊಂಡು ಬರೋಕ್ಕೆ ಹೋಗ್ಯಾರ. ಆ ಕಾರಣಕ್ಕೋಸ್ಕರ ನಮ್ಗೆ ಫಂಕ್ಷನ್ ಮಾಡೋದಂತೂ ಸಿಕ್ಕಾಪಟ್ಟೆ ಲೇಟಾಗಿದೆ. ಅದು ನೋಡ್ರಿ ನಮ್ಮ ಅಕ್ಕನ ಮಗ ರತನ್ ಅಂತ, ಅವನು ಚಿಕ್ಕಿ, ನಾನು ಒಂದು ಸ್ವಲ್ಪ ಮಾತಾಡ್ತೀನಿ ಅಂತ ಅನ್ನಕತ್ತಿದ್ದ. ಹಾಗಾಗಿ ಆಯ್ತಪ್ಪ ನೀನು ಒಂದು ಸ್ವಲ್ಪ ಮಾತಾಡೋ ಅಂದ. ಎಷ್ಟು ಕ್ಯೂಟಾಗಿ ಮಾತಾಡೋನಲ್ರಿ ನಮ್ಮ ಅಕ್ಕನ ಮಗ ರತನ್. ಮತ್ತು ಇಲ್ಲೇ ನೋಡ್ರಿ ಎಲ್ಲ ಅಡುಗೆ ಅಂತೂ ಆಗೈತಿ. ಈ ಥರ ಅಂದರೆ ಸಂಡಿಗೆ ಇದ್ದವು, ಬಟ್ ನಮ್ಮ ಅಕ್ಕ ಸಂಡಿಗೆ ಬದಲು ಈ ಥರ ಒಂದು ಪಾಪಡಿ ಕರಿಯಕತ್ತಾರಿ, ಪಾಪಡಿ ಅಂತಾರೆ. ಪಾಪಡಿ ಕರೆದ ತಕ್ಷಣ ನಮ್ಮ ಅಕ್ಕ ನೋಡ್ರಿ ಇಲ್ಲೇ ತೊಟ್ಲು ಕೆಳಗೆ ಕೆಲವೊಂದು ಪದ್ಧತಿ ಐತಿ ಹಳ್ಳಿ ಸೈಡು. ಈ ಥರ ಒಂದು ಸೇರು ಅಕ್ಕಿನ ಹಾಕ್ತಾರೆ, ಅಕ್ಕಿ ಹಾಕಿ ಈ ಥರ ತುಂಬಿದ ಕೊಡನ ಇಡ್ತಾರೆ ನೋಡ್ರಿ. ಕೊಡಕ್ಕೆ ಇದಕ್ಕೆ ಕಳಸ ಅಂತಾರೆ. ಈ ಹಳ್ಳಿ ಸೈಡ್ ಆಲ್ಮೋಸ್ಟ್ ಮಗುವಿಗೆ ನಾಮಕರಣ ಮಾಡುವಾಗ ಏನೈತ್ರಿ, ತೊಟ್ಟಿಲ ಕೆಳಗಡೆ ಅಕ್ಕಿ ಹಾಕಿ ಈ ಥರ ತುಂಬಿದ ಕೊಡನ ಅಂದರೆ ಕಳಸ ಅಂತಾರೆ. ಅದಕ್ಕೆ ಕಳಸಕ್ಕೆ ತಾಳಿ, ಹಾಗೆ ನಮ್ಮ ಮನೇಲಿ ಏನು ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಚೈನ್, ನೆಕ್ಲೆಸ್, ಸರ ಇದಾವೆ ನೋಡ್ರಿ, ಅದನ್ನು ಹಾಕಿ ಸ್ವಲ್ಪ ಅಲಂಕಾರ ಮಾಡ್ತಾರೆ. ಆಮೇಲೆ ನೋಡ್ರಿ ಅಲ್ಲೇ ನೀರು ತಗೊಂಡು ಈ ಥರ ಪೂಜೆ ಮಾಡ್ತಾರೆ. ಅದಕ್ಕೆ ಕಳಸಕ್ಕೆ ತೊಟ್ಲಿಗೂ ಪೂಜೆ ಮಾಡಬೇಕು, ಹಾಗೆ ಕಳಸಕ್ಕೂ ಪೂಜೆ ಮಾಡಬೇಕು. ಮೊದಲು ಸ್ಟಾರ್ಟಿಂಗ್ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಚ್ಚಿ ತೊಳೆದು ಅದಕ್ಕೆ ಒಂದು ಸ್ವಲ್ಪ ವಿಭೂತಿ ಹಚ್ತಾರೆ ರೀ. ತೊಟ್ಲಕ್ಕೂ ವಿಭೂತಿ ಹಚ್ತಾರೆ ಮತ್ತು ಕಳಸಕ್ಕೂ ವಿಭೂತಿ ಹಚ್ತಾರೆ. ಆಮೇಲೆ ನೋಡ್ರಿ ಅಲ್ಲಿ ಕುಂಕುಮ ತೊಗೋತಾರೆ. ಕುಂಕುಮ ತೊಗೊಂಡು ಕಳಸಕ್ಕೂ ಕುಂಕುಮ ಹಚ್ತಾರೆ, ಹಾಗೆ ತೊಟ್ಲಿಗೂ ಕುಂಕುಮ ಹಚ್ತಾರೆ. ನಮ್ಮಮ್ಮ ಹೇಳಕತ್ತಿದ್ರಿ, ನೀವು ಪೂಜೆನೆಲ್ಲ ಮಾಡ್ಕೊರಿ, ಆಮೇಲೆ ಬ್ರದರ್ ಅಂದರೆ ಅವ್ರ ಅಪ್ಪ ಬಂದಮೇಲೆ ಡೈರೆಕ್ಟು ಹೆಸರು ಇಡೋದು ಫಂಕ್ಷನ್ನ ಶುರು ಮಾಡೋಣ. ಎಲ್ಲ ಅವ್ರು ಬಂದಮೇಲೆ ಫಂಕ್ಷನ್ ಶುರು ಮಾಡೋದಂದರೆ ತಡ ಆಗುತ್ತೋ. ಆಲ್ಮೋಸ್ಟ್ ನೋಡ್ರಿ ನಾವು ಈ ಫಂಕ್ಷನ್ ಮುಗಿಸ್ಬೇಕಾದ್ರೆ ಸುಮಾರು ಲೇಟಾಗಿತ್ತು. ಆಲ್ಮೋಸ್ಟ್ ಒಂದು 8 ಗಂಟೆ ಒಳಗೆ ಹೆಸರಿಟ್ಟು ಮುಗಿಸ್ಬೇಕಾಗಿತ್ತು. ಬಟ್ ನಾವು ಮಗುವಿಗೆ ನಾಮಕರಣ ಮಾಡುವಾಗ ಹತ್ರ 9 ಗಂಟೆ ಆಗಿತ್ತು ನೋಡ್ರಿ. ಅದಕ್ಕೆ ನಮ್ಮವ್ವ ಅವ್ರು ಬಂದಮೇಲೆ ಇನ್ನೂ ತಡ ಆಗುತ್ತಾ, ಇವಾಗ ನಿಮ್ಗೇನು ಗೊತ್ತಿದೆ ಆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಂತ ನಮ್ಮವ್ವ ಹೇಳಿದ ಮೇಲೆ ಆಯ್ತು ಸರಿ ಅಂದ್ಕೊಂಡು ನಮ್ಮ ಅಕ್ಕ ನೋಡ್ರಿ ಈ ಥರ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಈ ಹಳ್ಳಿ ಸೈಡ್ ಆಲ್ಮೋಸ್ಟ್ 5 ರೊಟ್ಟಿ ಇಡ್ತಾರೆ. ಈ ಅಂದರೆ ಕಳಸ ಸುತ್ತಾರ್ದ 5 ರೊಟ್ಟಿ ಇಡ್ತಾರೆ. ಮತ್ತು ನೋಡ್ರಿ ನಾವು ಏನು ನೈವೇದ್ಯ ಮಾಡೀವಿ ಅಂದರೆ ಸ್ವೀಟ್ ಏನು ಮಾಡೀವಿ ಆ ಸ್ವೀಟನ್ನು ಇಡಬೇಕು ಪೂಜೆಗೆ. ಮತ್ತು ಒಂದು ಸ್ವಲ್ಪ ಅನ್ನ ಇಟ್ಟಾರ, ಮತ್ತು ಇಲ್ಲೊಂದೆರಡು ಎಲೆ, ಒಂದು ಅಡಿಕೆ ಇಟ್ಟಾರ. ಮತ್ತು ಇದು ನೋಡ್ರಿ ಬಾಣಂತಿಯರಿಗೆ ಅಂಥೇಳಿ ಅದು ಪದ್ಧತಿ ಐತಿ. 5 ಬೆಳ್ಳುಳ್ಳಿ ಇಡ್ತಾರೆ. ನನಗೂ ಗೊತ್ತಿಲ್ಲ, ಅವ್ವ ಹೇಳಿದರು ಅದು ಇಡೋ ಪದ್ಧತಿ ಐತಿ ಅವ್ವ, ಇಡಬೇಕು ಅಂತ ಅಂದರು. ಹಾಗಾಗಿ 5 ಬೆಳ್ಳುಳ್ಳಿ ಇಟ್ಟಾರ, 5 ರೊಟ್ಟಿ ಇಟ್ಟಾರ, ಮತ್ತು ಒಂದು ಎಲೆ ಮತ್ತು ಅಡಿಕೆ ಈ ಥರ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಾರ. ನಾವಿನ್ನೇನು ನಮ್ಮ ಬ್ರದರ್ ಬರೋದಕ್ಕೆ ಕಾಯ್ಬೇಕು ನೋಡ್ರಿ. ಎಲ್ಲರೂ ಕೂತ್ಬಿಟ್ಟಾರ ಆರಾಮು. ನಮ್ಮ ಅಕ್ಕನೂ ಅಲ್ಲಿ ಕೂತಾಳೆ, ಒಂದು ಸ್ವಲ್ಪ ಸಾರನ್ನ ನೋಡಕತ್ತಿದ್ರು. ಬರೀ ಈಗ ನಮ್ಮ ಮನ್ಯಾಗ ಅಡ್ಗೆ ಅಂದ್ರೆ ನಮ್ಮ ಮನೆ ಪುಟ್ಟ ಮಹಾಲಕ್ಷ್ಮಿ ಬಂದಾಳಲ್ಲ, ಅದಕ್ಕೆ ಸಣ್ಣದಾಗಿ ಫಂಕ್ಷನ್ ಮಾಡೀವಿ. ಆ ಫಂಕ್ಷನ್ಗೆ ನಮ್ಮ ಮನೆಯಾಗೆ ಇವತ್ತು ಅಡ್ಗೆ ಏನು ಮಾಡ್ಯಾರಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಒಂದು ಸ್ವಲ್ಪ ಇವಾಗಷ್ಟೇ ಸೊಪ್ಪಿನ ಪಲ್ಯ ಮಾಡ್ಯಾಳ ನಮ್ಮ ಅಕ್ಕ. ಅದು ನೋಡ್ರಿ ಹುಗ್ಗಿ, ಗೋಧಿ ಹುಗ್ಗಿ ಫಂಕ್ಷನ್ಕ. ಇದು ನೋಡ್ರಿ ಅನ್ನ ಬಿಸಿದು. ಇದು ನೋಡ್ರಿ ಸಂಡ್ಗಿ ಅಂದ್ರೆ ಪಾಪಡಿ ರೀ. ಮತ್ತು ಇದು ನೋಡ್ರಿ ಸಾಂಬಾರು, ಕಟ್ಟಿನ ಸಾಂಬಾರು. ಇಷ್ಟೊಂದು ವೆರೈಟಿ ಮಾಡ್ಯಾರ ನೋಡ್ರಿ ನಮ್ಮ ಮನ್ಯಾಗ ಇವತ್ತ. ಮತ್ತು ಇನ್ನು ಹಾಲು ತರ್ಬೇಕ್ರಿ, ಹಾಲು ಬಾಕಿ ಐತಿ. ಏನು ಬೇ ಅಡುಗೆ ಅಂತೂ ಎಲ್ಲ ತಯಾರಿ ಆಗೈತ್ರಿ ನೋಡ್ರಿ. ಮತ್ತು ನಮ್ಮ ಅವ್ವ ಹೋಗಿ ನಮ್ಮ ಮನೆ ಹತ್ರದವ್ರಿಗೆ ಅಷ್ಟೇ ಹೇಳಿದರು, ಇವತ್ತು ಹೆಸರು ಇಡ್ತೀವಿ ಬರ್ಯವ ಅಂಥೇಳಿ. ಹಾಗಾಗಿ ನಮ್ಮ ಮನೆ ಹತ್ರದವರೆಲ್ಲ ಬಂದಿದ್ರು ರೀ. ಇದೆಲ್ಲ ಅವ್ರು ತಗೊಂಡು ಬಂದಿರೋಂಥ
ಅಕ್ಕಿ ಬೆಲ್ಲ ರವೆ ಅಂದರೆ ಬಾಣಂತಿಯರಿಗೆ ನಮ್ಮ ಹಳ್ಳಿ ಸೈಡ್ ಅಂತೂ ತೊಗೊಂಡು ಬಂದೇ ಬರ್ತಾರೆ. ಅದೇ ಥರ ನಾವು ಯಾರನ್ನು ಕರೆದೀವಿ ನೋಡ್ರಿ, ಅವರು ತಮಗೆ ಏನು ಅನುಕೂಲ ಆಗುತ್ತೋ ಅದನ್ನು ಬೆಲ್ಲ ಜೊತೆ ಅಕ್ಕಿ ಈ ಥರ ಎಲ್ಲ ಆಲ್ಮೋಸ್ಟ್ ಹಳ್ಳಿಯಲ್ಲಿದ್ದವ್ರಿಗಂತೂ ಗೊತ್ತಿದ್ದೇ ಇರುತ್ತೆ. ಅಂದರೆ ಒಂದು ಮನೆಗೆ ಫಂಕ್ಷನ್ಗೆ ಹೋಗ್ತಾರಂದ್ರೆ ಅದು ಬಾಣಂತಿಯರ ಮಗುವಿಗೆ ನಾಮಕರಣ ಹೋಗ್ತಾರಂತ. ಈಗ ಬಾಣಂತಿಯರಿಗೆ ಗೊತ್ತಲ್ರಿ, ಅವರಂತೂ ಖಾರ ಐಟಮ್ ಅಂತ ತಿನ್ನಲಿಕ್ಕಿಲ್ಲ, ಬರೀ ಸ್ವೀಟ್ ತಿನ್ನಬೇಕು. ಅವರು ಸದ್ಯಕ್ಕೆ 1 ತಿಂಗಳ ತನಕನೂ ಸ್ವೀಟೇ ತಿನ್ನಬೇಕು. ಹಾಗಾಗಿ ಬಾಣಂತಿಯರಿಗೆ ಬೇಕಾಗಿರುವಂಥ ಬೆಲ್ಲ ಆಗ್ಬೋದು, ಸ್ವಲ್ಪ ಅಕ್ಕಿ ಆಗ್ಬೋದು, ರವೆ ಆಗ್ಬೋದು ತೊಗೊಂಬರ್ತಾರೆ ನೋಡ್ರಿ. ಅವರು ಬಂದ ತಕ್ಷಣ ಒಂದು 5-10 ನಿಮಿಷ ಮಾತಾಡ್ತಾ ಕೂತಿದ್ರು. ಅಷ್ಟೊತ್ತಿಗೆ ನಮ್ಮ ಬ್ರದರ್ ಅವರು ಮಗಳಿಗೋಸ್ಕರ ಒಂದು ಚೈನ್ ತೊಗೊಂಡು ಬಂದಾರ್ರಿ, ಗೋಲ್ಡು. ಸಿಕ್ಕಾಪಟ್ಟೆ ರೇಟ್, ಚಿನ್ನದ ರೇಟ್ ಎಷ್ಟು ಅಂತ ನಿಮಗೆ ಗೊತ್ತಿದ್ದು ವಿಚಾರಣೆ ಐತಿ. ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಗೋಲ್ಡ್ ಚೈನ್ ತೊಗೊಂಬಂದಾರ. ಮತ್ತು ಈ ಬಲೂನ್ ಕೂಡ ಆವಾಗಲೇ ತೊಗೊಂಬಂದಿದ್ದು, ಅದಕ್ಕೆ ಇವಾಗ ಬಲೂನು ಊದಿ ತೊಟ್ಲಿಕ್ಕೆ ಕಟ್ತಾರೆ ನೋಡ್ರಿ. ಅವ್ರು ಬರೋದು ಲೇಟ್ ಆಗಿದೆ ಅನ್ನೋ ಕಾರಣಕ್ಕೆ ಮೊದಲೇ ನಾವೇನಾದರೂ ಬಲೂನ್ ತೊಗೊಂಬಂದಿದ್ರೆ ತೊಟ್ಲಿಗೆ ಆವಾಗಲೇ ಕಟ್ಬಿಡ್ತಿದ್ವಿ. ಬಟ್ ಅದಕ್ಕೆ ಅವ್ರು ಯಾವಾಗ ತೊಗೊಂಬಂದ್ರು ಆವಾಗಲೇ ಬಲೂನ್ನ ಊದಿ ತೊಟ್ಲಿಗೆ ಕಟ್ಟಿದ್ರಿ. ಮತ್ತು ನೋಡಿರಿ, ಮಗುವಿಗೆ ನಾಮಕರಣ ಫಂಕ್ಷನ್ ಸ್ಟಾರ್ಟ್ ಆಗೈತಿ. ಮೊದಲಿಗೆ ನಮ್ಮ ಸೈಡು ಬೆಳ್ಳಿನ ಹಾಕ್ತಾರೆ ರೀ. ಯಾವುದೇ ಆಗಲಿ, ಅದು ರಿಂಗ್ ಆಗ್ಬೋದು, ಚೈನ್ ಆಗ್ಬೋದು, ಬಳೆ ಆಗ್ಬೋದು, ಯಾವುದೇ ಆದ್ರೂ ಮೊದಲು ಬೆಳ್ಳಿದೇ ಹಾಕ್ತಾರೆ. ಹಾಗಾಗಿ ಫಸ್ಟಿಗೆ ಬೆಳ್ಳಿ ರಿಂಗ್ ತೊಗೊಂಬಂದಿದ್ರು. ನೋಡ್ರಿ, ನಮ್ಮ ಅಕ್ಕನ ಮಗ ಮಂಗಳೂರಿಂದ ಬಂದಾರ, ಅವರು ಬಳೆ ತೊಗೊಂಬಂದಾರ ಬೆಳ್ಳಿದು, ಅದನ್ನೇ ಹಾಕಕತ್ತಾರೆ ಇವಾಗ. ಇವ್ರಿಗಂತೂ ಹಳ್ಳಿ ಪದ್ಧತಿ ಅಂತೂ ಎಂಥದ್ದು ಗೊತ್ತಿಲ್ಲರಿ. ಹಾಗೆ ಇವನು ಮತ್ತೊಬ್ಬ ಅಕ್ಕನ ಮಗ, ಇವನು ನೋಡ್ರಿ ಆ ಮಗುವಿಗೆ ಇದೆಂತ ಗುಂಡ್ಗಡಿಗೆ ಅಂತಾರೆ, ಹಳ್ಳಿ ಸೈಡ್ ಇರೋರಿಗೆ ಗೊತ್ತು, ಗುಂಡ್ಗಡಿಗೆ ಹಾಕಕತ್ತಾನ್ರಿ. ಅಂದರೆ ಅವ್ರ ಖುಷಿ, ಅವ್ರಿಗೆ ಏನು ಕೊಡೋಕ್ಕಾಗುತ್ತೋ ಅದನ್ನು ಕೊಟ್ಟಿದ್ದಾರೆ ಅಷ್ಟೇ. ನಾಳೆ ಅವ್ರ ಮನೇಲಿ ಏನಾದ್ರು ಫಂಕ್ಷನ್ ಬಂದರೆ ಇವ್ರು ಕೊಡ್ತಾರೆ ರೀ ಅಷ್ಟೇ. ನಮ್ಮ ಹಳ್ಳಿ ಸೈಡ್ ಹಾಗೆ ಮತ್ತೆಲ್ಲ ಆಯ್ತು ರೀ. ಇವಾಗ ನೋಡಿರಿ, ಪಾಪು ಅಂತೂ ಸಿಕ್ಕಾಪಟ್ಟೆ ಮಲ್ಕೊಂಬಿಟ್ಟತ್ರಿ. ನಿದ್ದೆ ಅಂದ್ರೆ ನಿದ್ದೆ. ನಮ್ದಂತೂ ಅಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಿದ್ವಿ, ಎಲ್ಲರೂ ಸುಮಾರು ಜನ ಇದ್ವಿ. ಆದರೂ ಕೂಡ ಆ ಪಾಪು ಅಂತೂ ಆರಾಮ್ಸೆ ಮಲ್ಕೊಂಡಿತ್ರಿ. ತೊಟ್ಲಿಗೆ ಹಾಕಿದ ತಕ್ಷಣ ಅವರು ಡ್ಯಾಡಿ ತೊಗೊಂಡು ಬಂದಿರೋಂಥ ಚಿನ್ನದ ಚೈನ್ನ ಪಾಪುಗೆ ಹಾಕಿದ್ರಿ. ಮತ್ತು ಇಲ್ಲಿ 5 ಮುತ್ತೈದೆಯರು ಅಂಥೇಳಿ ಪಳಾರ ಕೊಡ್ತಾರೆ. ಅವರಿಗೆ ಸೆರಗ ಆಗ್ಬೋದು ಅಥವಾ ತಾವು ಹಾಕ್ಕೊಂಡಿರೋಂಥ ಶಾಲಲ್ಲಿ ಪಳಾರ ಕೊಡ್ತಾರೆ. ಯಾಕಂದ್ರೆ 5 ಮುತ್ತೈದೆಯರು ತೊಟ್ಲ ಹಿಡ್ಕೊಂಡು ತೂಗಿ ಒಂದು ಸಾಂಗ್ ಹಾಡ್ತಾರೆ. ಮತ್ತು ನೋಡ್ರಿ, ಆವಾಗಲೇ ನಾವು ಪಳಾರ ರೆಡಿ ಮಾಡಿದ್ವಲ್ಲ, ಅದನ್ನು 5 ಮುತ್ತೈದರಿಗೆ ಕೊಡ್ತಾರೆ. ಮತ್ತು ಇವನೇ ನೋಡ್ರಿ ಇವಾಗ ಹೆಸರಿಡೋದು. ಯಾಕಂದ್ರೆ ಮಾವನವ್ರೇನೋ ಹೆಸರಿಡ್ಬೇಕಂತ, ಹಾಗಾಗಿ ಆ ಮಗುಗೆ ಮಾವ ಅಕ್ಕನ ಮಾವನವರೇ ಹೆಸರಿಡೋದು. ಇವ್ರಿಗಂತೂ ಎಂಥದ್ದು ಗೊತ್ತಿಲ್ಲ ರೀ, ಹಳ್ಳಿ ಸೈಡ್ ಯಾವ ರೀತಿ ಹೆಂಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಅಲ್ಲಿ ಬಂದವರು ಹೇಳ್ಕೊಡಕತ್ತಿದ್ರು ಈ ಥರ ಪೂಜೆ ಮಾಡಂಥೇಳಿ. ಅವನಿಗಂತೂ ಫುಲ್ ನಗು ರೀ. ಈಕಿದಂತೂ ಯೂಟ್ಯೂಬ್ ಸ್ಟಾರ್ಟ್ ಆಯಿತು ಅಂತ ಹೇಳಕತ್ತಿದ್ದ. ಜೋಜನಂದು ತೂಗಿರಿ ಬಂದ ರಂಬ್ಯಾರ ತೊಟ್ಟಿಲವ ಜಗಮಾಲಿ ಸುಂದರಿ ನಂದೆ ಕುಮಾರ ಜೋಜನಂದ ತೂಗಿರಿ ಬಂದ ಜೋಜನಂದ ತೂಗಿರಿ ಬಂದ ಯವನವ ಕ್ಯಾಂಚರ ತೊಟ್ಟಿಲವ ಕಂಚಿಯವನವ ಕ್ಯಾಂಚರ ತೊಟ್ಟಿಲವ ತೂಗಿರಿ ಬಂದ ಜೋಜನಂದ ತೂಗಿರಿ ಬಂದ ಹೆಸರು ಇಡೋದಕ್ಕಿಂತ ಮುಂಚೆ ಈ ರೀತಿ ಸಾಂಗ್ ಹಾಡ್ತಾರೆ ಹಳ್ಳಿ ಸೈಡ್. ಚೆನ್ನಾಗಿತ್ತು ಸಾಂಗ್, ಮಾತ್ರ ಸಾಂಗ್ ತುಂಬ ದೊಡ್ಡದಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ಸಾಂಗ್ನ ಆ್ಯಡ್ ಮಾಡೀನಿ ಅಷ್ಟೇ. ಹೆಂಗೈತೆ ನೋಡ್ರಿ. ಇವಾಗ ಹೆಸರು ಇಡ್ತಾರೆ.
ಸಾಕ ಆತ ಹೆಸರು ಕೇಳಿಲ್ಲ ಯಾರು ತೋರಿ ನೋಡಿದ್ರಲ್ರಿ ಯಾವ ರೀತಿ ಹೆಸರು ಇಡ್ತಾರಂತ. ನಮ್ಮ ಹಳ್ಳಿ ಸೈಡ್ ಹೀಗೆ ನೋಡ್ರಿ, ಮಗುಗೆ ನಾಮಕರಣ ಮಾಡೋದು ಮತ್ತು ಮಾವನವರು ಈ ರೀತಿ ಹೆಸರು ಕೂಗ್ತಾರೆ. ಮತ್ತು ಅವರಿಗೆ ಮಾವನವ್ರು ಆಗೋರು ಇರ್ತಾರೆ ನೋಡ್ರಿ, ಅವರಂತೂ ಬೆನ್ನು ಹೊಡಿತಾರೆ ಅವರಿಗೆ. ಬಟ್ ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮ ಅವ್ವರೆಲ್ಲ ಭಯಕತ್ತಿದ್ರು ಆ ರೀತಿ ಜೋರಾಗಿ ಹೊಡಿಬಾರ್ದು ಅಂತೇಳಿ. ಫಂಕ್ಷನ್ ಅಂತೂ ಫುಲ್ ಚೆನ್ನಾಗೈತೆ ನೋಡ್ರಿ. ಮತ್ತು ನಮ್ಮ ಮನೆಗೆ ನಮ್ಮ ಮನೆ ಹತ್ರದವ್ರನ್ನ ಕರೆಸಿದ್ವಲ್ರಿ ಫಂಕ್ಷನ್ಗೆ. ಅವರು ಪ್ಲೇಟನ್ನ ಬರಿದಾಗಿ ಕಳಿಸ್ಬಾರ್ದು ಅಂತ ಹೇಳಿ ನಾವಂತಲ್ಲ ಪ್ರತಿಯೊಬ್ಬರು ಕೂಡ ಈ ಥರ ಫಂಕ್ಷನ್ ಆದ್ರೆ ಪಳಾರ ಹಾಕಿ ಕಳಿಸ್ತಾರೆ. ಇದೊಂದು ಮಗುವಿನ ನಾಮಕರಣ ಆಗಿರ್ಬೋದು, ಅಥವಾ ಅವ್ರು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ಕೊಟ್ಟಿರ್ತಾರಂದ್ರೂ ಕೂಡ ಅಕ್ಕಿ ಹಾಕಿ ಕೊಡ್ತಾರೆ. ಇಲ್ಲೇ ನಾವು ಪಳಾರ ಹಾಕಿ ಕೊಡಕತ್ತೀವಿ. ಮತ್ತು ನಮ್ಮ ಮನೆಯಾಗ ಏನಾದರೂ ಪೂಜೆ ಇತ್ತಂದ್ರೆ, ನಾವೇನಾದರೂ ಪ್ರಸಾದ ಅವ್ರಿಗೆ ಕೊಡ್ತೀವಂದ್ರೆ ಅವ್ರು ಕೂಡ ಹಾಗೇ ಅಕ್ಕಿ ಹಾಕಿ ಕಳಿಸ್ತಾರೆ. ಇಲ್ಲಿ ಹಳ್ಳಿ ಸೈಡ್ ಪ್ರತಿಯೊಬ್ಬರು ಕೂಡ ಹಾಗೆ ರೀ. ತಮ್ಮ ಮನೆ ಫಂಕ್ಷನ್ಗೆ ಬಂದರೆ ಪ್ಲೇಟ್ನಂತೂ ಯಾರೂ ಬರಿದಾಗಿ ಕಳಿಸಲ್ಲ. ಪಳಾರ ಇಟ್ಟು ಹಾಗೆ ನಾವು ಒಂದೆರಡು ಸ್ವೀಟ್ ಇಟ್ಟು ಕೊಟ್ಟು ಕಳಿಸಿದ್ವಿ. ಅವ್ರಿಗೂ ಆಲ್ರೆಡಿ ಟೈಮ್ ಲೇಟ್ ಆಗಿತ್ತು. ಈ ಥರ ನಾವು ಫಂಕ್ಷನ್ ಮುಗಿಸೋಷ್ಟೊತ್ತಿಗೆ ನೋಡ್ರಿ, ಏನಿಲ್ಲ ಅಂದರೂ ಟೈಮು 11 ಗಂಟೆ ಹತ್ರ ಆಗಿತ್ತು. ಪಾಪ ಅವರು ಅಷ್ಟೋ ತನಕ ವೇಟ್ ಮಾಡಿ ನಮ್ಮ ಮನೆ ಫಂಕ್ಷನ್ಗೆ ಬಂದರು. ಅವ್ರಿಗಂತೂ ತುಂಬ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಮತ್ತು ನೋಡ್ರಿ, ಅವರು ಹೋದ ತಕ್ಷಣ ನಮಗಂತೂ ಸಿಕ್ಕಾಪಟ್ಟೆ ಹಸುವಾಗಿತ್ತು, ಅವ್ರಿಗೂ ಹಸುವಾಗಿತ್ತು. ಅವರು ಕೆಲವೊಬ್ರು ಊಟ ಮಾಡಿ ಬಂದಿದ್ರು, ಇನ್ನೂ ಕೆಲವೊಬ್ರು ಊಟ ಮಾಡಿ ಬಂದಿರಲಿಲ್ಲ. ನಾವು ಫಂಕ್ಷನ್ ಮುಗಿದ ತಕ್ಷಣ ಊಟ ಸ್ಟಾರ್ಟ್ ಮಾಡಿದ್ವಿ. ನೋಡ್ರಿ, ನಾನು ಹೇಳಿದ್ನೆಲ್ಲ ಹುಗ್ಗಿ ಅಂತೇಳಿ, ಇದು ಗೋಧಿ ಹುಗ್ಗಿ. ಆಲ್ಮೋಸ್ಟ್ ಇದಕ್ಕೆ ಸ್ವಲ್ಪ ಗಟ್ಟಿಯಾಗೈತೆ ರೀ. ಅಂದರೆ ಸ್ವಲ್ಪ ಆ ಥರ ಆ ಕಡೆ ನೀರು ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಆ ಥರ ಆಗಬೇಕಿತ್ತು. ಇರಲಿ, ಚೆನ್ನಾಗಿ ಟೇಸ್ಟ್ ಆಗಿತ್ತು ಹುಗ್ಗಿ ಮಾತ್ರ. ಎಲ್ಲರೂ ನಮ್ಮ ಮನೆಯವರು ಫಂಕ್ಷನ್ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಕುಂತು ಉಣ್ಣಕತ್ತೀರಿ. ನೋಡ್ರಿ, ಇವನೇ ಹೆಸರಿಟ್ಟವ, ಲೈಕ್ ಕೊಡ್ರಿ ಅನ್ನಕತ್ತನ. ಅವರಿಬ್ಬರು ಹೊರಗಡೆ ಕೂತು ಉಣ್ಣಕತ್ತಾರ. ನಾವೆಲ್ಲ ಇಲ್ಲೇ ನಾವು ಹೊರಗಡೆನೇ ಅದೀವಿ. ಒಂದು ಕಟ್ಟೆ ಅಂತಲೇ ಅನ್ಬೋದು, ಬಂಕ ಅಂತಾರೆ ನಮ್ಮ ಹಳ್ಳಿ ಸೈಡ್. ಎಲ್ಲ ಅಲ್ಲೇ ಕುತ್ಕೊಂಡು ಊಟ ಮಾಡಕತ್ತೀವ್ರಿ. ಹಾಲು ಹುಗ್ಗಿ ಅಂತೂ ಕಾಂಬಿನೇಷನ್ ಸಖತ್ತಾಗಿರ್ತೈತಿ. ಮತ್ತು ಹಾಲು ಹುಗ್ಗಿ ಉಂಡ್ಮೇಲೆ ನಾನು ಒಂದು ಸ್ವಲ್ಪ ಅನ್ನ ಸಾಂಬಾರು ಹಾಕ್ಕೊಂಡಿನಿ ರೀ. ಮತ್ತು ನೋಡ್ರಿ, ಅದ್ರಾಗ 2 ಪಾಪಡಿ ಗೊತ್ತಲ್ರಿ. ಮತ್ತು ಹಳ್ಳಿ ಸೈಡ್ ಪಾಪಡಿ ಸಂಡಿಗೆ ಆಲ್ಮೋಸ್ಟ್ ಊಟದ ಜೊತೆ ಇರಲೇಬೇಕು. ಮತ್ತು ಸ್ವಲ್ಪ ಸೊಪ್ಪಿನ ಪಲ್ಯ ಹೇಳಿದ್ನಲ್ಲ, ಅದನ್ನು ಹಚ್ಕೊಂಡು ಅನ್ನ ಸಾಂಬಾರನ್ನು ಊಟ ಮಾಡಿದ್ರಿ. ಊಟ ಅಂತೂ ಮಸ್ತಾಗಿ ಜಬರ್ದಸ್ತಾಗಿತ್ತು ರೀ. ಎಲ್ಲರೂ ಊಟ ಮಾಡ್ಕೊಂಡು ಅತ್ತಾಗಿತ್ತಾಗ ಅಡ್ಯಾಡಕತ್ತಾರೆ ನೋಡ್ರಿ. ಇವರಂತೂ ನೋಡೋದು ನನಗಂತೂ ಯಪ್ಪ ಇಕ್ಕಿದಂತೂ ವಿಡಿಯೋನ ಮುಗ್ದಿಲ್ಲ ಏನು ಅನ್ನಕತ್ತಿದ್ರೆ. ಇವರು ನಮ್ಮ ದೊಡ್ಡಣ್ಣ ರೀ. ಅವನು ನಮ್ಮ ಅಕ್ಕನ ಮಗ, ಒಂಥರ ಫುಲ್ ತಮಾಷೆ ಅಂತ ಅನ್ಬೋದು. ಇವನು ಮತ್ತೊಬ್ಬ ಅಕ್ಕನ ಮಗ. ನನಗೆ ನನ್ನ ಫ್ಯಾಮಿಲಿ ಪರಿಚಯದಾಗ ನಮಗೆ ಎಷ್ಟು ಅಕ್ಕಂದ್ರು ಅಂತ ನಾನು ಹೇಳ್ತೀನಿ ರೀ. ಊಟ ಆದಮೇಲೆ ಎಲ್ಲರೂ ಮಾತಾಡ್ತಾ ಕುಂತೀವಿ ನೋಡ್ರಿ ಇಲ್ಲೇ ಎಲ್ಲರೂ. ಮತ್ತು ನೋಡ್ರಿ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ ಆಗಿಲ್ಲ, ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಈ ನಮ್ಮ ಮಗುವಿನ ನಾಮಕರಣ ಫಂಕ್ಷನು ಹೆಂಗಾಯಿತು ಅಂತ ಒಂದು ಕಮೆಂಟ್ ಮಾಡಿರಿ. ನಿಮ್ಮ ಮನೆಯಲ್ಲೂ ಮಗುವಿನ ನಾಮಕರಣ ಫಂಕ್ಷನ ಇದೇ ರೀತಿ ಆಚರಿಸ್ತಾರಾ ಅಂತ ಹೇಳಿ. ಬಾಯ್ ಬಾಯ್.